ಅನ್ನೋದಿಲ್ಲ. ನಾ ಎಲ್ಲ ಮಾಡಿ ನೀವು ಹೊಲ ಮನೆ ಕಾಂಪ್ಲೆಕ್ಸ್ ಮಾಡಿ ನಾವು ಹೋದ ಮೇಲೆ ಮಕ್ಕಳು ಹೆಂಗೆ ಮಾಡ್ತಾವೋ ಏನು. ಅವು ಮಕ್ಕಳು ಅಂತಿರ್ತಾರೆ, ನೀವು ಹೋಗಿ ಮೊದಲು ನಾವು ಹೆಂಗಿರ್ತೀವಿ ನೋಡಿ, ಆಮೇಲೆ ಕೊಟ್ಟಾನ ಹೇಳಿ. ಒಂದು ಕ್ಷಣ ತನ್ನ ಬದುಕಿನ ಪುಟಗಳನ್ನು ಒಂದು ಸಲ ಸಿಂಹಾವಲೋಕನ ಮಾಡಿದ್ರೆ ನಮಗನಿಸ್ತದೇನು, ನಾ ಏನು, ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಚರ್, ನನ್ನ ಕೊಡುಗೆ ಏನಿದೆ ಹೇಳಿ ಈ ಜಗತ್ತಿಗೆ. ನಾವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡೋಣ. ನಾವು ನೀರು ತಗೊಳ್ತೇವೆ, ಒಂದು ಹೋಟೆಲಿಗೆ ಹೋಗಿ ಒಂದು ಬಿಸ್ಲೆರಿ ಬಾಟ್ಲಿ ತಗೋತೀವಿ. ಒಂದು ಬಿಸ್ಲೆರಿ ಬಾಟ್ಲಿಯ ಬೆಲೆ 50 ರೂಪಾಯಿ. ಲೀಟರ್ ನೀರು ತಗೊಂಡ್ರೆ 50 ರೂಪಾಯಿ ಕೊಟ್ಟಿವಿ. ಆದರೆ ಈ ಜಗತ್ತಿಗೆಲ್ಲ ಕೆರೆ ಹಳ್ಳ ಹೊಳೆಗಳನ್ನು ತುಂಬಿಸಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ. ಒಂದು ಖಾನಾವಳಿಗೆ ಊಟಕ್ಕೆ ಹೋಗ್ತೇವೆ. ಒಂದು ಖಾನಾವಳಿಗೆ ಊಟಕ್ಕೆ ಹೋದರೆ ಒಂದು ಊಟಕ್ಕೆ 50 ರೂಪಾಯಿ ಕೊಟ್ಟು ಬರ್ತೀವಿ, 100 ರೂಪಾಯಿ ಕೊಟ್ಟು ಬರ್ತೀವಿ. ಆದರೆ ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗೆ ಬದುಕಿಸಿದ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ. ಈ ನಿಸರ್ಗಕ್ಕೆ ನಾವೇನು ಕೊಟ್ಟಿವಿ ಹೇಳಿ. ಒಂದು ತಿಂಗಳಾತು ಅಂದರೆ KPTCLನವ್ರು ಬಂದು ನಮ್ಮ ಕರೆಂಟ್ ಬಿಲ್ ತಗೊಳ್ತಾರೆ. ಎಷ್ಟಾತು ಒಂದು ತಿಂಗಳಿಗೆ ಬಿಲ್ ಕಟ್ಟಿ ಹೋಗು ಅಂತ ತಿಳ್ಕೊಂಡು. ವರ್ಷಗಳಿಂದ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಟ್ಟ ದೇವರಿಗೆ ನಾವೇನು ಕೊಟ್ಟಿವಿ ಹೇಳಿ. ಬಿಲ್ ಕೇಳ್ಯಾನ, ಏನು ದೇವ ಪಂಚರ್ ಆದರೆ ಅದನ್ನು ಪಂಚರ್ ತಿದ್ದಿ ಹವಾ ಹಾಕುವವನಿಗೆ 5 ರೂಪಾಯಿ ಕೊಟ್ಟು ಬರ್ತೀವಿ. ಈ ದೇಹ ಅನ್ನುವಂಥ ತೊಗಲಿನ ಒಂದು ಟ್ಯೂಬ್ನೊಳಗೆ ಹವಾ ತುಂಬಿಇದನ್ನು ಒಟ್ಟು ಪಂಚರ್ ಆಲಾರ್ದಂಗೆ ನೋಡಿಕೊಂಡನಲ್ಲ, ಅವನಿಗೆ ನಾವೇನು ಕೊಟ್ಟಿವಿ ಹೇಳಿ. ಒಂದು ಕ್ಷಣ ವಿಚಾರವನ್ನು ಕಟ್ಟಿದ್ರು. ಜಗತ್ತು ಅವರಿಗೆ ನೆನಪಿಡುವಂಥ ಕೆಲಸಗಳನ್ನು ಮಾಡಿ ಹೋಗಲಿಲ್ಲ. ಸುಮ್ಮನೆ ಸಾಮಾನ್ಯ ಒಬ್ಬ ಭಗತ್ ಸಿಂಗನ ಉದಾಹರಣೆ ತಗೊಳ್ಳಿ ನೀವು. ಈ ರಾಷ್ಟ್ರ ಎಂದೂ ಭಗತ್ ಸಿಂಗನಂಥ ರಾಷ್ಟ್ರ ಪ್ರೇಮಿಯನ್ನು ಮರಿಲಿಕ್ಕೆ ಸಾಧ್ಯ ಐತೇನೆ ಹೇಳಿ. ಭಗತ್ ಸಿಂಗನಿಗೆ ಅವನಿಗೆ ಯಾವಾಗ ಗಲ್ಲು ಶಿಕ್ಷೆ ಆಯಿತು, ಹಿ ವಾಸ್ ಜಸ್ಟ್ 22-23 ಇಯರ್ಸ್ ಓಲ್ಡ್. ಸುಮ್ಮನೆ 22-23 ವರ್ಷದ ಭಗತ್ ಸಿಂಗ್. ಅವನಿಗೆ ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೊಂಟಿದ್ರು. ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೋಗುವಾಗ ಅವ ನಕ್ಕೊಂತ ಹೊರಟಿದ್ದ. ಅವ ಜೈಲಿನ ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ, ನಾವು ನಿನಗೆ ಗಲ್ಲಿಗೇರಿಸ್ಲಿಕ್ಕೆ ತಗೊಂಡು ಹೊಂಟೀವಿ, ನೀವು ನಗಕತ್ತೀಯಲ್ಲ. ಅವಾಗ ಭಗತ್ ಸಿಂಗ್ ಅಂತಾನೆ, ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್. ನೀನು ಭಾಳ ಪುಣ್ಯ ಮಾಡಿ ನೀ ಇಲ್ಲಿರಬೇಕಂದ್ರೆ. ಯಾಕಂದರೆ ಭಾರತದ ರಾಷ್ಟ್ರ ಪ್ರೇಮಿಗಳು ಎಷ್ಟು ಉತ್ಸಾಹದಿಂದ ಸಾವನ್ನು ಅಪ್ಪಿಕೊಳ್ಳಿಕ್ಕೆ ಹೋಗ್ತಾರ ಅನ್ನುವ ನೋಡುವ ದೃಶ್ಯ ನಿನ್ನ ಕಣ್ಣಿಗೆ ಸಿಗ್ತದಲ್ಲ. ವಿದ್ಯಾವತಿ ಭಗತ್ ಸಿಂಗನ ತಾಯಿ ಬರ್ತಾಳೆ. ಯಾವ ಸಂದರ್ಭದಲ್ಲಿ ಭಗತ್ ಸಿಂಗ್ ಗಲ್ಲಿಗೇರ್ಲಿಕ್ಕೆ ಹೊಂಟಿದ್ದ, ಅವಾಗ ಭಗತ್ ಸಿಂಗನ ತಾಯಿ ಬರ್ತಾಳೆ. ಮಗ ನೇಣುಗಂಬಕ್ಕೇರ್ಲಿಕ್ಕೆ ಹೊಂಟಾಗ ತಾಯಿಯ ಹೃದಯ ಹಾಗಾಗಿರಬಾರದು. ತಾಯಿ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡುತ್ತಾಳೆ. ಭಗತ್ ಸಿಂಗ್ ಅಂತಾನ, ತಾಯಿ ಅಳುವುದನ್ನು ನೋಡಿ ಭಗತ್ ಸಿಂಗ್ ಅಂತಾನ, ಜಗತ್ತಿನೊಳಗೆ ಯಾವ ಮಕ್ಕಳ ತಾಯಿ ಆದರೂ ಹತ್ರ ಅಳಲಿ, ನನಗೆ ಏನೂ ಅನಿಸೋದಿಲ್ಲ. ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರಬೇಕಾ? ಈ ಜಗತ್ತಿನೊಳಗೆ ಯಾವ ತಾಯಿ ಆದರೂ ಅಳ್ಳಿ ಪ್ರಶ್ನೆ ಇಲ್ಲ, ಆದರೆ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರುವುದಾ? ಅವಾಗ ತಾಯಿ ವಿದ್ಯಾವತಿ ಅಂತಾಳೆ, ಮಗ ಭಗತ್ತ, ಇದು ದುಃಖದ ಕಣ್ಣೀರಲ್ಲಪ್ಪ, ಇದು ದುಃಖದ ಕಣ್ಣೀರಲ್ಲೋ, ಇದು ಸಂತೋಷದ ಕಣ್ಣೀರು. ನನ್ನ ಗರ್ಭದ ಮೇಲೆ ನನಗೆ ಸಿಟ್ಟಾಗಿ ಬಂದ ನೋವಿನ ಕಣ್ಣೀರಿದು. ಯಾಕಂದ್ರೆ ನನಗೆ ಯಾಕೆ ದುಃಖ ಆಗೈತಿ, ಈ ಕಣ್ಣಾಗ ಯಾಕೆ ನೀರು ಬಂದೈತಿ ಅಂದ್ರೆ, ಈ ವಿದ್ಯಾವತಿಯ ಗರ್ಭಕ್ಕೆ ಭಗತ್ ಸಿಂಗನಂಥ ಒಬ್ಬನೇ ಮಗನನ್ನು ಹೆರಿಗೆ ಮಾಡುವಂಥ, ಗರ್ಭಧರಿಸುವಂಥ ಶಕ್ತಿ ಬಂತೆ ಹೊರತು ಅಕಸ್ಮಾತ್ 10 ಮಂದಿ ಮಕ್ಕಳು ಭಗತ್ ಸಿಂಗನಂಥವ್ರು ಹುಟ್ಟಿದ್ರೆ 10 ಮಂದಿಗೂ ದೇಶ ಸೇವಾ ಸಲುವಾಗಿ ಕಳಿಸ್ತಿದ್ದೆ ನಾನು ಅಂತಾಳೆ ವಿದ್ಯಾವತಿ. ಅವಾಗ ಭಗತ್ ಸಿಂಗ್ ಅಂತಾನೆ, ಈ ದೇಶದ ಯಾವ್ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳ, ಅಂಥ ಮನೆಗಳಲ್ಲೆಲ್ಲ ಭಗತ್ ಸಿಂಗನಂಥ ಮಕ್ಕಳೇ ಹುಟ್ಟುತ್ತಾರ. ಇದು ರಾಷ್ಟ್ರ ಪ್ರೇಮ ಅಲ್ಲೇ? ಎಲ್ಲವನ್ನು ತ್ಯಾಗ ಮಾಡಿ ಈ ದೇಶಕ್ಕಾಗಿ ಅವರು ಋಣ ತೀರಿಸಲಿಲ್ಲೇನು? ಹಾಗೆ ಮನುಷ್ಯ ದೇಶಕ್ಕಾಗಿ, ಧರ್ಮಕ್ಕಾಗಿ, ಸಮಾಜಕ್ಕಾಗಿ ಒಂದಿಷ್ಟು ಕೊಡುಗೆ ಕೊಟ್ಟು ಹೋಗಬೇಕಾಗ್ತದೆ. ಈ ಜಗತ್ತಿಗೆ ಬಂದ ಮೇಲೆ ಯಾವುದು ನನ್ನದನ್ನುವುದಿದೆ ಹೇಳಿ? ಯಾವುದು ನನ್ನದನ್ನುವುದಿಲ್ಲ. ಇಲ್ಲಿ ಎಲ್ಲವೂ ಅವ ಕೊಟ್ಟ ಪ್ರಸಾದ, ದೇವನು ಕೊಟ್ಟ ಪ್ರಸಾದ ಈ ಬದುಕು. ಯಾವಾಗ ನನ್ನಲ್ಲಿ ನಂದು ಅಂತ ಬಂತು, ವಸ್ತು ವಿಷಯಗಳ ಮೇಲೆ ವ್ಯಾಮೋಹ ಬಂತು, ಅದು ಪದಾರ್ಥ ಆಗ್ತದೆ.
ಯಾವಾಗ ಇದು ದೇವನ ಕೊಟ್ಟ ಪ್ರಸಾದ ಈ ಬದುಕು ಅಂತ ಅನ್ನಿಸ್ತದೆ, ಆವಾಗ ಬದುಕೇ ಪ್ರಸಾದಿಕ ಆಗ್ತದೆ. ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಾನು. ಈಗ ನಾವು ಗುಡಿಗೆ ಹಣ್ಣು ತೊಗೊಂಡು ಹೋಗ್ತೀವಿ. ಗುಡಿಗೆ ಹಣ್ಣು ತೊಗೊಂಡು ಮನ್ಯಾಗ ಹೋಗುವಾಗ ಏನಂತೀವಿ? ಬಾಳೆಹಣ್ಣು ಕೊಡ್ರಂತೀವಿ. ಬಾಳೆಹಣ್ಣು ತಗೊಂಡು ಗುಡಿಗೆ ಹೋಗ್ತೀವಿ. ಗುಡಿಗೆ ಹೋದ ಮೇಲೆ ದೇವರಿಗೆ ಮುಟ್ಟಿಸಿ ಹೊರಗೆ ಬರುವಾಗ ಇದ್ದವರಿಗೆಲ್ಲ ಹಂಚ್ತೀವಿ. ಏನಂತೀವಿ? ಬಾಳೆಹಣ್ಣು ತಗೊಳ್ರಂತೀವೇನು? ಇಲ್ಲ, ಏನಂತೀವಿ? ಪ್ರಸಾದ ತಗೊಳ್ರಂತೀವಿ. ಅಲ್ಲ, ಮನೆಯಿಂದ ಬರುವಾಗ ಹಣ್ಣಿತ್ತು, ಗುಡಿಯಿಂದ ಹೊರಗೆ ಬರುವಾಗ ಪ್ರಸಾದ ಆತಲ್ಲ, ಬದಲಾಗಿದ್ದೇನಲ್ಲಿ? ಹಣ್ಣೇನಾರ ಬದಲಾಗಿದೆ ಏನು? ಹಣ್ಣು ಬದಲಾಗಿಲ್ಲ, ಇರುವ ಹಣ್ಣದೇ, ಅದರ ಬದಲಾಗಿದ್ದು ಹಣ್ಣು ಬದಲಾಗಿಲ್ಲ. ಹಣ್ಣನ್ನು ನೋಡುವ ಕಣ್ಣು ಬದಲಾಗಿತ್ತಲ್ಲ, ಅದಕ್ಕೆ ಪ್ರಸಾದ ಆಗಿತ್ತದು. ಹಾಗೆ ಬದುಕನ್ನು ನೋಡುವ ಕಣ್ಣು ಬದಲಾಗಬೇಕಾಗ್ತದೆ. ಇಲ್ಲಿ ಯಾವುದು ನಂದಿರೋದಿಲ್ಲ. ಸುಮ್ಮನೆ ಎಷ್ಟು ಮಜಾ ಇರ್ತದೆ ನೋಡಿ. ನೀವು ಸುಮ್ಮನೆ ದೇವ್ರ ಕೂಲ್ಯಾಗ ಹೋದ್ರಿ, ಕೈ ಮುಗಿದು ದೇವ್ರಿಗೆ ಅನ್ಬೇಕಿದೆ ಎಲ್ಲ ನಿಂದಪ್ಪ ಅಂತ, ಅವನಿಗೆ ದೇವರಿಗೆ ಸಂತೋಷ ಆಗ್ತದೆ. ಮನ್ಯಾಗ ಬಂದ್ರಿ, ಮನ್ಯಾಗ ಹೆಣ್ಮಕ್ಳಿಗೆ ಅನ್ಬೇಕು ನಮ್ಮದೇನೂ ಇಲ್ಲರಿ ಎಲ್ಲ ಅವ್ರದ ಅನ್ಬೇಕು, ಅವರಿಗೆ ಸಂತೋಷ ಆಗ್ತೈತಿ. ನೀವು ಅನ್ನೋದಿಲ್ಲ ಒಮ್ಮೆ, ಮತ್ತು ಇರೋದು ಅವ್ರದ್ದೇ. ಈ ಜಗತ್ತಿನಲ್ಲಿ ಮನುಷ್ಯ ಸುಮ್ಮನೆ ಅತಿಥಿಯಾಗಿ ಬದುಕೋದು. ಒಂದು ಕ್ಷಣ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಒಂದು ಅದ್ಭುತ ಮಾತು ಬರೀತಾರೆ. ಹೇಗಿರಬೇಕು ಮನುಷ್ಯನ ಬದುಕು ಹೇಗಿದೆ, ಮನುಷ್ಯ ಹೇಗೆ ಬದುಕಬೇಕು. ಅವರೊಂದು ಸುಂದರವಾದ ಕವನ ಬರೀತಾರೆ. ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್, ದಸ್ ಮೈ ಲೈಫ್ ಹ್ಯಾಸ್ ಬಿನ್ ಬ್ಲೆಸ್ಡ್, ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಈಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರುಮೆಂಟ್, ಐ ಹ್ಯಾವ್ ಡನ್ ಆಲ್ ದಟ್ ಐ ಕುಡ್ ಟು. ಎಷ್ಟು ಸುಂದರವಾದ ಮಾತಿದು. ಕವಿ ರವೀಂದ್ರ ಅಂತಾರೆ, ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್, ದಸ್ ಮೈ ಲೈಫ್ ಹ್ಯಾಸ್ ಬಿನ್ ಬ್ಲೆಸ್ಡ್. ಇದು ಜಗತ್ತೇನಿದೆಯಲ್ಲ, ಇದು ಜಗತ್ತು ದೇವನ ಜಾತ್ರೆ. ಈ ಜಗತ್ತು ದೇವನ ಉತ್ಸವ. ಇದು ನಮ್ಮ ಉತ್ಸವ ಅಲ್ಲ, ನಿಮ್ಮ ಉತ್ಸವ ಅಲ್ಲ, ದೇವನ ಉತ್ಸವ. ನಮ್ಮ ಉತ್ಸವದಲ್ಲಿ ನಾವು ಲೈಟ್ ಹಾಕಿರ್ತೀವಿಲ್ಲ, ಇದು ದೇವನ ಉತ್ಸವದಲ್ಲಿ ಚಂದ್ರ, ತಾರೆ, ನಕ್ಷತ್ರಗಳ ಬೆಳಕಿದೆ. ನಮ್ಮ ಉತ್ಸವಗಳಲ್ಲಿ, ಜಾತ್ರೆಗಳಲ್ಲಿ ಬಂದವರಿಗೆ ದಾಸೋಹ ಮಾಡ್ತೀವಿಲ್ಲ ನಾವು. ದೇವರು ತನ್ನ ಜಾತ್ರೆಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅನ್ನ ಕೊಟ್ಟು ಇದು ಅವನ ದಾಸೋಹ. ಇಲ್ಲಿ ದೇವನ ಜಾತ್ರೆ ನಡೆದಿದೆ. ಎಷ್ಟು ಸುಂದರ ಮಾತು ಹೇಳ್ತಾರೆ, ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್. ಇದು ಜಗತ್ತಿನ ಜಾತ್ರೆ. ಈ ಜಗತ್ತೇನಿದೆಯಲ್ಲ, ಇದು ದೇವನ ಜಾತ್ರೆ. ಇದು ವಿಶ್ವೇಶನ ಜಾತ್ರೆ. ಇದು ಶಿವನ ಜಾತ್ರೆ. ನನ್ನ ಹುಟ್ಟೇನಿದೆಯಲ್ಲ, ಹೋಗಿ ಏನಂತೀರಿ? ನಾವು ಅಂತಿರ್ತೀವಿ, ಮನೆ ಭಾಳ ಚಂದ ಕಟ್ಟಿಸಿಯಪ್ಪ, ಭಾಳ ದೊಡ್ಡ ಮನೆ ಕಟ್ಸಿರ್ತಾನೆ, ಮನೆ ಭಾಳ ಚಂದ ಕಟ್ಟಿಸಿಯಪ್ಪ ಅಂತೀವಿ. ಅಂದ ಕೂಡಲೇ ನೀವೇನಂತಿರ್ತೀರಿ? ಅಯ್ಯಪ್ಪ ನಂದೇನೈತಪ್ಪ ಎಲ್ಲ ನಿಂದ ಇದು ಅಂತ ನೀವು ಅಂತೀರಿ. ಮತ್ತು ಹಿಂಗೆ ಅಂತಾನೆ ಬಾ ಅಂತಪ್ಪ ಪೇಪರ್ ಪೆನ್ನತ್ತ ಸೈ ಮಾಡಂಗಾರಂದ್ರೆ ಯಾರ ಕರ್ಸಿರನ್ ಸ್ವಾಮಿಗಳು? ಸುಮ್ಮ ತಿಳ್ಕೊಂಡಿರ್ಬೇಕು ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದೀವಂತ. ಮತ್ತು ಭಾಳ ಒಂದು ತಾಸು ಅಲ್ಲೇ ಕುರ್ಚಿ ಮೇಲೆ ಕುಂತೀವಿ ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಕರೆದು ಎಷ್ಟೊತ್ತನ ಕುಂದಿರ್ಸಿರಿ, ಅವ್ರಿಗೆ ಕಳಿಸ್ರಿ, ಮತ್ತು ಬೀಗರು ಬರ್ತಾರೆ, ನಮಗೆ ಆಯರಿ ಕೊಡೋರು ಅದಾರ, ಇವ್ರನ್ನ ಕುಂದಿರ್ಸ್ಕೊಂಡು ಕುಂತ್ರಿ ಏನು ಮಾಡ್ತೀರಿ? ಇವ್ರೇನು ಕೊಡೋರಲ್ಲ ಬಿಡೋರಲ್ಲ, ನಮ್ಮ ಕಡೆಯಿಂದ ಕಾಣಿಕೆ ಇಸ್ಕೊಂಡು ಹೋಗೋರು. ನಮಗೆ ತಲೆಯಾಗಿರ್ಬೇಕು ನಾವು ಇವ್ರ ಮನೆಗೆ ಅತಿಥಿಗಳಾಗಿ ಬಂದೀವಿ, ಅವರು ಸುಮ್ಮನೆ ನಿಮ್ಮದು ಅಂತಿರ್ತಾರೆ, ನಮಗೆ ಗೊತ್ತಿರಬೇಕು ಇದು ನಮ್ಮದಲ್ಲ ಅಂತ. ಅತಿಥಿಗಳಾಗಿ ಹೋಗೋದು. ಗಣಪತಿ ಕೇಳಿದ್ರಂತೆ ಯಾರೋ ಒಬ್ರು, ಅಲ್ಲೋ ನೀ ಇದ ದಿವ್ಸ ಇರ್ತಿ, ಎಷ್ಟು ಮಸ್ತ್ ಇರ್ತೀಯಲ್ಲ, ಇದ ದಿವ್ಸ ಬದುಕಿ ಈ ಜಗತ್ತಿನೊಳಗೆ ಎಷ್ಟು ಮಸ್ತ್ ಬದುಕ್ತಿಯಲ್ಲ. ಗಣಪತಿ ಅಂದ, ನಾ ತಿಳ್ಕೊಂಡಿನಿ ಅದಕ್ಕೆ ಮಸ್ತ್ ಬದುಕ್ತೀನಿ. ಏನು ತಿಳ್ಕೊಂಡಿ ಅಂದ? ನಾ ತಿಳ್ಕೊಂಡಿನಿ ಜೀವನ ಬದುಕು ಭಾಳ ಮಸ್ತ್ ತಿಳ್ಕೊಂಡಿನಿ, ಅದಕ್ಕೆ ಆರಾಮದೀನಿ ನಾನು. ಅವ ಕೇಳ್ದ ಭಕ್ತ, ಏನು ಮಸ್ತ್ ತಿಳ್ಕೊಂಡು ಬದುಕಿ, ಇದ ದಿವ್ಸ ಇರ್ತಿ ಆದರೂ ಮಸ್ತ್ ಬದುಕ್ತಿಲ್ಲ ಹೆಂಗೆ? ನಾ ಜೀವನ ಚಂದ ತಿಳ್ಕೊಂಡಿನಿ ಅಂದ. ಏನು ತಿಳ್ಕೊಂಡಿನಂದ್ರೆ ನನಗೆ ಯಾರು ಇಷ್ಟಿಷ್ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರುಮೆಂಟ್, ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಇಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರುಮೆಂಟ್, ಐ ಹ್ಯಾವ್ ಡನ್ ಆಲ್ ದಟ್ ಐ ಕುಡ್ ಡೂ. ಈ ಜಗತ್ತಿಗೆ ಭಾಳ ಸುಂದರ ಮಾತಂತಾನೆ ರವೀಂದ್ರ. ನಾವೆಲ್ಲ ಕಲಾವಿದರಾಗಿ ಬಂದೀವಿ, ನಾವೆಲ್ಲ ಕಲೆಗಾರರಾಗಿ ಬಂದೀವಿ. ಸನ್ಯಾಸಿ ನನ್ನದು ಒಂದು ಹಾಡು, ನಾವೆಲ್ಲ ಹಾಡುಗಾರರಾಗಿ ಜಗತ್ತಿಗೆ ಬಂದೀವಿ. ನನ್ನ ಹಾಡನ್ನು ಸರಿಗೆ ಹಾಡಬೇಕು. ಜನಪ್ರತಿನಿಧಿಗಳದಾರೆ, ಅವ್ರ ಹಾಡು ಅವರು ಸರಿಗೆ ಹಾಡಬೇಕು. ಅವರು ಯಾಕೆ ಕೆಲಸ ಮಾಡಬೇಕು ಅಂದ್ರೆ, ಅವ್ರ ಕೆಲಸ ಹೆಂಗಿರಬೇಕು ಅಂದ್ರೆ, ನೆಕ್ಸ್ಟ್ ಎಲೆಕ್ಷನ್ನಿಗೆ ಅವ್ರ ತಲೆಯಾಗಿರಬಾರ್ದು, ನೆಕ್ಸ್ಟ್ ಜನ್ರೇಷನ್ ಅವ್ರ ತಲೆಯಾಗಿರಬೇಕು. ಅವ್ರ ಹಾಡು ಸರಿಗೆ ಹಾಡ್ದಂಗೆ ಆಗ್ತದೆ.
ಒಬ್ಬ ರೈತ ಇರ್ತಾನೆ, ಅವ ತನ್ನ ಹಾಡು ಸರಿಗೆ ಹಾಡು ಹೋಗ್ಬೇಕಾಗ್ತದೆ, ಕಷ್ಟಪಟ್ಟು ದುಡಿಬೇಕಾಗ್ತದೆ. ಭೂಮಿ ತಾಯಿಗೆ ಯಾವಾಗ ಸಂತೃಪ್ತಿ ಆಗ್ತದಂದ್ರೆ, ಲಕ್ಷಾಂತರ ಮಳೆಯ ಹನಿಗಳು ಈ ಭೂಮಿ ಮೇಲೆ ಬಿದ್ದರೂ ಭೂಮಿ ತಾಯಿಗೆ ತೃಪ್ತಿ ಆಗೋದಿಲ್ಲ. ಭೂಮಿ ತಾಯಿ ಯಾವಾಗ ತೃಪ್ತಳಾಗ್ತಾಳ ಅಂದ್ರೆ, ಲಕ್ಷಾಂತರ ಮಳೆಯ ಹನಿಗಾಗಿ ಭೂಮಿ ತಾಯಿ ಕಾಯುವುದಿಲ್ಲ. ಭೂಮಿ ತಾಯಿ ಕಾಯುವುದು, ಭೂಮಿ ತಾಯಿ ತೃಪ್ತಳಾಗುವುದು ತನ್ನ ಹಿರಿಯ ಮಗ ರೈತನ 2 ಬೆವರಿನ ಹನಿ ನೆಲಕ್ಕೆ ಬಿದ್ದರೆ ಸಾಕು, ಭೂಮಿ ತಾಯಿ ತೃಪ್ತಳಾಗ್ತಾಳೆ. ಅದು ರೈತನ ಹಾಡ, ತನ್ನ ಹಾಡ ತಾನು ಹಾಡಬೇಕು. ವೈದ್ಯರಿದ್ದಾರೆ, ಅವರು ತಮ್ಮ ಹಾಡ ತಾವು ಸರಿಗೆ ಹಾಡಬೇಕಲ್ಲ. ಈಗ ಒಬ್ಬ ರೋಗಿ ದವಾಖಾನೆಗೆ ಬಂದರೆ ಒಬ್ಬ ವೈದ್ಯನ ದೃಷ್ಟಿ ಅವನ ಕಣ್ಣು ರೋಗಿ ಪಾಕಿಟ್ ಮೇಲೆ ಇರಬಾರ್ದು, ಆ ಪಾಕಿಟಿನಿಂದ ಇರುವಂಥ ಎದೆಯೊಳಗಿರುವ ಅವನೊಳಗೆ ದೇವರು ಕಾಣಬೇಕು. ಅಂದಾಗ ಅವನ ಹಾಡು ಸಾರ್ಥಕ ಆಗ್ತದೆ. ಎಲ್ಲರೂ ಈ ಜಗತ್ತಿನಲ್ಲಿ ತಮ್ಮ ತಮ್ಮ ಹಾಡು ಸರಿಗೆ ಹಾಡು ಹೂಡಬೇಕಾಗ್ತದೆ. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಇಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ನನ್ನ ಹಾಡನ್ನ ಸರಿಗೆ ಹಾಡಬೇಕು, ನಿಮ್ಮ ಹಾಡು ನೀವು ಸರಿಗೆ ಹಾಡಬೇಕು. ಈಗ ಜಾತ್ರೆಗೆ ಕರೆಸಿರ್ತಾರಲ್ಲ ನಿಮಗೆ ನೋಡ್ರಿ, ಯಾರಿಗಾದರೂ ಕಲಾವಿದರಿಗೆ ಜಾತ್ರೆಗೆ ಕರೆಸಿದ್ರೆ ಯಾರು ಚಲೋ ಹಾಡ್ತಾರ ಅವ್ರಿಗೆ ಮುಂದಿನ ಜಾತ್ರೆಗೆ ಆಮಂತ್ರಣ ಕೊಡ್ತಾರೆ. ಮತ್ತು ಹಾಡು ಕೆಟ್ಟು ಅಂದ್ರೆ ಸಾಕು ಬಿಡ್ರಿ, ಅದು ಚಲೋ ಹಾಡಿಲ್ಲ, ಮುಂದಿನ ಜಾತ್ರೆಗೆ ಕರೆಸಬೇಡ್ರಿ ಅಂತಾರೆ. ಹಂಗೆ ನಮ್ಮ ಹಾಡು ನಾವು ಸರಿಗೆ ಹಾಡಿದ್ವಿ, ಮುಂದಿನ ಜಾತ್ರೆಗೆ ದೇವರ ಆಮಂತ್ರಣ ಕೊಡ್ತಾನ. ಹಾಡುವಾಗ ನಮ್ಮ ಹಾಡು ಕೆಟ್ಟತು ಅಂದ್ರೆ ನಾವು ತಿಳ್ಕೋಬೇಕು, ಇದೇ ನಮ್ಮ ಕೊನೆ ಜಾತ್ರೆ, ಮುಂದಿನ ಜಾತ್ರೆಗೆ ಆಮಂತ್ರಣ ಇರೋದಿಲ್ಲ ನಮಗೆ. ಇಟ್ ಈಸ್ ಹಿಸ್ ಇನ್ವಿಟೇಷನ್, ಇಟ್ ಈಸ್ ಡಿವೈನ್ ಇನ್ವಿಟೇಷನ್. ಅವ ಕೊಟ್ಟ ಆಮಂತ್ರಣ ಇದು. ಅದಕ್ಕಾಗಿ ಬದುಕನ್ನು ಅಷ್ಟು ಸುಂದರವಾಗಿ ಕಟ್ಟಿಕೋಬೇಕಾಗ್ತದೆ ಮನುಷ್ಯ. ಅದು ಬಿಡ್ತಾನ ಅವನಿಗೆ ಅನ್ನಿಸ್ತಿರ್ತೈತಿ ಬದುಕಿನ ಬಗ್ಗೆ. ಅವನಿಗೆ ಏನು ಗೊತ್ತೈತೆ ಅಂದ್ರೆ, ಏನು ಬಿಡ್ರಿ ಭಯಂಕರ ಮನೆ ಕಾಡ್ತೈತ್ರಿ, ನಮಗೆ ಯಾಕೆ ಗೊತ್ತಮ್ಮ ಭಾಳ ಚಿಂತೆ ಆಗೈತಿ. ಏನು ಬಿಡ್ರಿ ಅಜ್ಜರ್, ಹಿಂಗೆ ಕೈಗೆ ಕಾಣ್ತೈತ್ರಿ, ಕೈಗೆ ಬಂದು ದುಡ್ಡು ಒಟ್ಟ ಮನ್ಯಾಗ ಇರೋದಿಲ್ಲ ನೋಡ್ರಿ, ಮನೆ ಭಾಳ ಕಾಡ್ತೈತಿ ಅಂದ್ರೆ ತನ್ನ ತಪ್ಪ ಮನೆ ಮೇಲೆ ಹಾಕ್ತಾನೆ ಮನುಷ್ಯ. ಎಂದೂ ಇವ ಇಷ್ಟು ಬೆರಿಕಿ ಮನುಷ್ಯ ಅಂದ್ರೆ ತನ್ನ ತಪ್ಪು ತನ್ನ ಮೇಲೆ ಹಾಕ್ಕೊಳ್ಳೋದು. ಮತ್ತು ಅವ ಹೋಗ್ತಾನೆ, ಭಾಳ ಕಾಡಾಕತ್ತೈತೆ ಅಂದ್ಕೂಡಲೇ ನಮ್ಮಂಥವ್ರ ಹತ್ರ ಬರ್ತಾರೆ. ಮತ್ತು ನಾವು ತಯಾರಾಗೇ ಕುಂತಿರ್ತೀವಿ, ಬರೀ ಯಾರೂ ಬಂದಿಲ್ಲ. ಏನಾಗೈತಪ್ಪ ನೀನು ಮನೆ ಭಾಳ ಕಾಡ್ತೈತಿ, ಏನಾಗೈತಿ, ವಾಸ್ತು ಸರಿಗಿಲ್ಲ, ಮತ್ತು ಏನು ಮಾಡ್ಬೇಕು. ಸ್ಥಳ ಇರ್ತದೆ, ಅಲ್ಲೊಂದು ಟವರ್ ಇರ್ತದೆ, ಅದಕ್ಕೆ ಲೈಟ್ ಹೌಸ್ ಅಂತ ಕರೀತಾರೆ. ಅಂದ್ರೆ ದೊಡ್ಡದು ಗೋಪುರ ಇರ್ತದೆ, ಅದರೊಳಗೊಂದು ಲೈಟ್ ತಿರುಗ್ತಿರ್ತದೆ. ಅದು ಯಾಕೆ ಇರ್ತದೆ ಅಂದರೆ, ಈ ಸಮುದ್ರದಲ್ಲಿ ಹಡಗುಗಳು, ಸಣ್ಣ ಸಣ್ಣ ಬೋಟುಗಳು ವ್ಯಾಪಾರಕ್ಕೆ ಮೀನು ಹಿಡಿಲಿಕ್ಕೆ ಹೋಗಿರ್ತಾವೆ. ಹೋಗಾಗ ಅವೆಲ್ಲ ತೇಲ್ತಾ ಹೋಗುವಾಗ ಯಾವುದೋ ಒಂದು ದೊಡ್ಡ ಸುಂಟರ ಗಾಳಿ ಬೀಸ್ತು ಅಂದ್ರೆ ಅವು ತೇಲಿ ಎಲ್ಲೋ ಹೋಗಿ ಬಿಡ್ತವೆ, ಅವು ಎಲ್ಲೆದಿವಂತ ಗೊತ್ತಾಗೋದಿಲ್ಲ. ಆ ಗಾಳಿಯ ಹೊಡೆತಕ್ಕೆ ಅವು ಎಲ್ಲೆದಾವಂತ ಸಹಿತ ಗೊತ್ತಾಗೋದಿಲ್ಲ. ಅವು ರಾತ್ರಿ ಆದಮೇಲೆ ಅವಕ್ಕೆ ನಮ್ಮ ನೆಲೆ ಕಂಡುಕೋಬೇಕು ಅಂದ್ರೆ ನಮಗೆ ಎಲ್ಲಿ ಆಶ್ರಯ ಸಿಗ್ತೈತಿ ಅಂದ್ರೆ, ದೂರ ಎಲ್ಲೋ ನಿಂತು ಯಾವಾಗ ಅವಕ್ಕೆ ಲೈಟ್ ಕಾಣ್ತದಲ್ಲ, ಲೈಟಿನ ಬೆಳಕು, ಅವಾಗ ಹಡಗಿನ ನಾವಿಕರಿಗೆ ಅನ್ನಿಸ್ತೈತಿ ಅಂತ, ಓ ಅಲ್ಲಿ ಆಶ್ರಯ ಇದೆ ನಮಗೆ ಅಂತ. ಹಾಗೆ ಈ ಸಂಸಾರ ಅನ್ನುವಂಥ ಒಂದು ಸಾಗರದೊಳಗೆ ನಮ್ಮ ಬದುಕೇನಿದೆ ಅದೇ ಒಂದು ಡೋಣಿ, ಒಂದು ನಾವು ಇದ್ದಂಗೆ. ನಾವು ಜೀವಿಗಳೆಲ್ಲ ಏನದೀವಿ, ನಾವೆಲ್ಲ ನಾವಿಕರು ಇದ್ದಂಗೆ. ಈ ಅಜ್ಞಾನವೆಂಬ ಕತ್ತಲೆಯೊಳಗ ಕಾಲನೆಂಬ ಗಾಳಿ, ಸುಂಟರ ಗಾಳಿ ಬೀಸಿ ನಮ್ಮೆಲ್ಲರ ಬದುಕು ಎಲ್ಲೆಲ್ಲೆಲ್ಲೆಲ್ಲೋ ತೆಗೆದುಕೊಂಡು ಹೋಗಿದೆ. ನಾವು ದಾರಿ ಕಾಣದಾಗಿದೆ ಬದುಕಿನಲ್ಲಿ. ಅಂಥದ್ರೊಳಗೆ ನಾವು ದೂರ ಹೋದ್ವಿ, ಬದುಕ ಮುಗಿತು ಅನ್ನುವಂಥ ಕಾಳ ಕತ್ತಲೆ